ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಕಾನೂನು ಸಚಿವರು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಶಿವಾನಂದರವರು, ತಿಮ್ಮಾಪುರ್, ಜೆ.ಟಿ. ಪಾಟೀಲ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಪಾಟೀಲ್ ಹೇಳಿದಂಗೆ ಇವತ್ತೊಂದು ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ನೆನಗುಬಿದ್ದಿಕೊಂಡಂಥ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಸೊ ಏನು ಕೃಷ್ಣ ಅವಾರ್ಡ್ ಏನದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು 4 ಬಾರಿ ಭೇಟಿಯನ್ನು ಮಾಡಿದ್ದೆ. ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ ಅವ್ರನ್ನ CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು, ಯಾಕೆಂದರೆ ನಾವು ಈಗಾಗಲೇ ಕೆಲವು ಭಾಗದಲ್ಲಿ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿ ಅವರು 2 ಬಾರಿ ಮೀಟಿಂಗನ್ನು ಫಿಕ್ಸ್ ಮಾಡಿದರು. ಕಾರಣಾಂತರದಿಂದ ಒಂದು ಕಡೆ ಮಹಾರಾಷ್ಟ್ರದವರು, ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ಸಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು. ಇದು ಜಿನೈನ್ ಕೇಸ್ ಇದೆ, ಈಗಾಗಲೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ. ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ, ಆತಂಕ ಪಡೋದು ಬೇಡ, ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತೇಳಿ. ಇದಕ್ಕೆ ನಾವು ಪೂರಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ. ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನು ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ, ರೈತರುಗಳನ್ನು ಕೂಡ ಕರೆದು ಚರ್ಚೆಯನ್ನು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಆಯಿತು, ಒಟ್ಟಾರೆ ನಾವು ಈ ಅವಾರ್ಡನ್ನು 1 ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂಥೇಳಿ ಸುಮಾರು 10 ಸುತ್ತಿನ ಚರ್ಚೆಯನ್ನು ಕಾನೂನು ಚೌಕಟ್ಟಿನಲ್ಲಿ, ಆರ್ಥಿಕ ಚೌಕಟ್ಟಿನಲ್ಲಿ, ಆಡಳಿತಿಕ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನು ಎತ್ತರ ಮಾಡಲಿಕ್ಕೆ 524 ಎತ್ತರ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಅದು ನಮ್ಮದು ಪ್ರತ್ಯೇಕವಾದಂಥ ಹೋರಾಟವನ್ನು ನಾನು ನಡೆಸ್ತೇವೆ. ಈಗ ನಾನು ಇಲ್ಲಿ ಈ ವೇದಿಕೆಯ ಮುಖಾಂತರ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ನಮ್ಮ ಹಕ್ಕು. ಈಗ ಆಗಿರೋಂಥ ತೀರ್ಮಾನ ಏನಿದೆ 524ವರೆಗೂ ಆಗಬೇಕು ಅಂತೇಳಿದೆ, ಅದು ಘೋಷಣೆ ಆಗಿರೋದು, ಅದನ್ನು ನಮ್ಮ ಹಕ್ಕು. ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ. ಈಗ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ, ಮಾನ್ಯ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ ಐತೀರ್ಪನ್ನ ದರಗಳನ್ನು ತೀರ್ಮಾನ ಮಾಡಬೇಕು ಅಂಥೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ದಾರೆ. 25/1/2003 ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆ ಪ್ರಕಾರ 20 ಲಕ್ಷ ಎಕರೆಗೆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದಾದ ಮೇಲೆ 24 ಲಕ್ಷ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದನ್ನು ರೈತರು ಯಾರೂ ಒಪ್ಕೊಳ್ಳಿಲ್ಲ. ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಕೂಡ ನಾವು ಮಾಡಿದ್ದೇವೆ. ಸೊ ಒಟ್ಟಾರೆ ಅದನ್ನು ಬೆಲೆ ಇವತ್ತು ತೀರ್ಮಾನ ಮಾಡಿದ್ದೀವಿ ಅದನ್ನು ಚೀಫ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ. ಆದರೆ ನಾನು ತಮ್ಗೆ ಹೇಳೋದಷ್ಟೇ, ಒಂದೇ ಹಂತದಲ್ಲಿ ನಮ್ಮ ಫೇಸ್ಡ್ ಎಲ್ಲೆಲ್ಲಿಂದ ಶುರು ಆಗ್ತದೆ 519ರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲರಿಗೂ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂಥೇಳಿ ನಮ್ಮ ಪರಿಸ್ಥಿತಿಯನ್ನು ಅನುಗುಣಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇನ್ನು ಕೆಲವು ಅಕ್ವಿಷನ್ಸು ಕೆಲವೆಲ್ಲ ಆಗಿದೆ, ಕೆಲವು ಕೋರ್ಟ್ ವಿಚಾರ ಇದೆ. ಆ ಕೋರ್ಟ್ ವಿಚಾರ ಕೂಡ ನಾನು ಇದ್ರದ್ದು ಹೇಳ್ಬಿಟ್ಟ, ಫೈನಾನ್ಸ್ ಕೋರ್ಟ್ ಒಂದು ಹೇಳಿ